ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬೆರ್ಷೆಬಾ ಆರಾಧನಾ ಮಂದಿರ, ಮೈಸೂರು. ಎಲ್ಲ ವಿಶ್ವಾಸಿಗಳಿಗೂ ಮತ್ತು ಹಿರಿಯರಿಗೂ ಕರ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ನೀವೆಲ್ಲರೂ ಕರ್ತನ ಕೃಪೆಯಿಂದ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಸಹ ಅದೇ ರೀತಿಯಾಗಿ ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೀರಿ ಎಂಬುದಾಗಿ ನಂಬುತ್ತೇವೆ. ಈ ದಿವಸ ಕರ್ತನನ್ನು ಆರಾಧಿಸುವುದಕ್ಕೋಸ್ಕರವಾಗಿ ದೇವರ ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತೆ ಕರ್ತನು ಕೊಟ್ಟಂಥ ಕೃಪೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ವಾಕ್ಯಕ್ಕನುಸಾರವಾಗಿ ನಾವು ಕರ್ತನನ್ನು ಆರಾಧಿಸೋಣ. ನಾವು ಯಾವ ರೀತಿಯಾಗಿ ಆರಾಧಿಸಬೇಕೆಂಬುದಾಗಿ ನಮಗೆ ತಿಳಿಯದು. ಆದರೆ ದೇವರು ತನ್ನ ಪರಿಶುದ್ಧ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾನೆ. ಆ ಪರಿಶುದ್ಧ ಗ್ರಂಥದ ಮೂಲಕವಾಗಿ ನಮ್ಮ ದೇವರು ಏನಾಗಿದ್ದಾನೆ, ನಮ್ಮ ದೇವರು ಹೇಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಆ ದೇವರ ವಾಕ್ಯಕ್ಕನುಸಾರವಾಗಿ ನಾವು ಕರ್ತನನ್ನು ಆರಾಧಿಸೋಣ. ನಮ್ಮ ಧ್ಯಾನಕ್ಕೋಸ್ಕರವಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಿಂದ ನಾವು ಓದಿಕೊಳ್ಳೋಣ. ನಿಮಗೋಸ್ಕರ ನಾನು ಓದ್ತೇನೆ, ದಯಮಾಡಿ ಕೇಳಿಸ್ಕೊಳ್ಳಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಿಂದ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿ ಇದ್ದೆನು. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅದು, ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ಥುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೊದೋಕಿಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ 7 ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ದೇವ ಸ್ತೋತ್ರಪ್ಪ. ಹೌದು ಸ್ವಾಮಿ, ಇವುದೇ ಕಾಲದಲ್ಲಿ ದೇವ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನೀನು ಕೊಟ್ಟಂಥ ಕೃಪೆಗೋಸ್ಕರವಾಗಿ ದೇವರೇ ನಿನಗೆ ಸ್ತೋತ್ರ ಮಾಡಿದ್ದೀರಿ, ಕೊಂಡಾಡ್ತೀವಪ್ಪ. ತಂದೆಯಾದಂಥ ದೇವರೇ, ಒಂದು ಕಾಲದಲ್ಲಿ ಆತ್ಮೀಯ ಜೀವಿತದಲ್ಲಿ ನಾವು ಕುರುಡರಾಗಿದ್ದೆವು. ನಮ್ಮ ಆತ್ಮೀಯ ಕಣ್ಣುಗಳನ್ನು ನೀನು ತೆರೆಯ ಮಾಡಿದ್ದಿ ಸ್ವಾಮಿ. ಪಾಪ ಅಪರಾಧಗಳಲ್ಲಿ ನಾವು ಸತ್ತವರಾಗಿದ್ದೆವು ದೇವ. ನಿನ್ನ ಪ್ರಿಯ ಮಗನ ಮೂಲಕವಾಗಿ ನಮ್ಮನ್ನು ಜೀವಿಸುವಂತೆ ಮಾಡಿದ್ದಿ ಸ್ವಾಮಿ. ತಂದೆಯೇ, ನೀನು ಮಾಡಿದಂಥ ಮೇಲುಗಳಿಗೋಸ್ಕರವಾಗಿ ತಂದೆಯೇ ನಿನಗೆ ಸ್ತೋತ್ರ ಮಾಡಿದ್ದೀರಿ, ಕೊಂಡಾಡ್ತೀವಪ್ಪ. ಹೌದು ಸ್ವಾಮಿ, ಒಂದು ಸಾರಿ ನಿನ್ನ ಧ್ವನಿಯು ಭೂಮಿಯನ್ನು ಕದಲಿಸಿತ್ತು ಸ್ವಾಮಿ. ಆದರೆ ಇನ್ನೊಂದು ಸಾರಿ
ಭೂಮಿಯನ್ನು ಮಾತ್ರವಲ್ಲ ಆಕಾಶವನ್ನು ನಾನು ಕದಲಿಸ್ತೇನೆ ಎಂಬುದಾಗಿ ದೇವರೇ ನಿನ್ನ ವಾಕ್ಯದಲ್ಲಿ ಹೇಳಿದಿ ಸ್ವಾಮಿ. ಈ ದಿವಸಗಳಲ್ಲಿ ನೀನು ಮಾಡುತ್ತಿರುವಂಥ ಕಾರ್ಯಗಳಿಗೋಸ್ಕರವಾಗಿ ದೇವರೇ ಸ್ತೋತ್ರ. ನಿನ್ನ ಕಾರ್ಯಗಳನ್ನು ನಾವು ಕಾಣುವಂತೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ದೇವಾ ನೀನು ತೆರೆಯ ಮಾಡು. ಈ ಅಂತ್ಯಕಾಲದಲ್ಲಿ ಸ್ವಾಮಿ ನಿನಗೆ ಹತ್ತಿರವಾಗಿ ನಾವು ಬರುವಂತೆ, ದೇವಾ ನಿನ್ನ ಹೆಚ್ಚಾಗಿ ತಿಳ್ಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕಾಗುವ ಹಾಗೆ, ದೇವಾ ನಿನ್ನ ಕಾರ್ಯಗಳನ್ನ ನಾವು ಮಾಡಲಿಕ್ಕಾಗುವ ಹಾಗೆ, ದೇವಾ ನಿನಗೆ ಹತ್ತಿರವಾಗಿ ಬಂದು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವು ಸಮಯ ಕಳೆಯುವಂತೆ, ನಿನ್ನನ್ನು ಆರಾಧಿಸುವಂತೆ ದೇವಾ ನಿನ್ನ ಕೃಪೆ ನಮಗೆ ಅನುಗ್ರಹಿಸಿಕೊಡು. ಮೈಸೂರಿನಲ್ಲಿ ಸ್ವಾಮಿ ಬೆರ್ಷಿಬಾ ಆರಾಧನೆ ಮಂದಿರದಲ್ಲಿ ನೀನಿಟ್ಟಂಥ ವಿಶ್ವಾಸಿಗಳಿಗೋಸ್ಕರವಾಗಿ, ಹಿರಿಯರಿಗೋಸ್ಕರವಾಗಿ ದೇವರೇ ನಿನಗೆ ಸ್ತೋತ್ರ ಮಾಡಿದ್ದೀರೆ, ಕೊಂಡಾಡುತ್ತೇವೆ. ಚಿಕ್ಕ ಹಿಂಡೆ ಹೆದರಬೇಡ, ತನ್ನ ರಾಜ್ಯವನ್ನು ಕೊಡಲಿಕ್ಕೆ ತಂದೆ ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ ಸ್ವಾಮಿ ಇಲ್ಲಿಟ್ಟಿರುವಂಥ ಈ ಚಿಕ್ಕ ಹಿಂಡನ್ನು ಸ್ವಾಮಿ ನೀನು ಇಲ್ಲಿಯವರೆಗೂ ಭದ್ರಪಡಿಸಿದೇವಾ, ನೀನು ಕಾಪಾಡಿದ್ದಿ. ನಿನ್ನ ವಾಕ್ಯಗಳಿಂದ ದೇವರೇ ನೀನು ಪೋಷಿಸಿದ್ದಿ ಸ್ವಾಮಿ. ದೇವಾ ನೀನು ನಡೆಸಿದ್ದಿ ಕರ್ತನೆ. ತಂದೆಯೇ ನಿನಗೆ ಸ್ತೋತ್ರ ಮಾಡಿದ್ದೀರಿ, ಕೊಂಡಾಡ್ತೀವಪ್ಪ. ತಂದೆಯಾದಂಥ ದೇವರೇ ನಿನ್ನನ್ನು ಆರಾಧಿಸೋಕ್ಕೋಸ್ಕರವಾಗಿಯೇ ನಾವು ಬಂದಿರುವಾಗ ದೇವಾ ನಿನ್ನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡು. ಪರಿಶುದ್ಧಾತ್ಮ ದೇವರ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಡು. ಹೌದು ಕರ್ತನೆ, ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದಾಗಿ ನೀನು ಅಪೇಕ್ಷಿಸಿ ಸ್ವಾಮಿ. ದೇವಾ ನೀನು ನಮ್ಮನ್ನು ಆರಿಸಿಕೊಂಡೆ ಸ್ವಾಮಿ. ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಪರಿಶುದ್ಧಾತ್ಮ ದೇವರ ಸಹಾಯವನ್ನು ತಂದೆ ನೀನು ನಮಗೆ ಅನುಗ್ರಹಿಸಿಕೊಡು ಸ್ವಾಮಿ. ನಾವು ಧ್ಯಾನಿಸುವಂಥ ವಾಕ್ಯಗಳು ನಮ್ಮ ಆತ್ಮಕ್ಕೆ ಪ್ರಯೋಜನವಾಗಿರುವಂತೆ, ತಂದೆಯಾದಂಥ ದೇವರೇ ನಮ್ಮ ಆರಾಧನೆ ನಿನ್ನ ಸನ್ನಿಧಾನದಲ್ಲಿ ಮುಟ್ಟುವಂತೆ, ತಂದೆಯೇ ನಿನ್ನ ನಾಮಕ್ಕೆ ಮಹಿಮೆ ತರುವಂತೆ ದೇವರೇ ಸಹಾಯ ನೀಡು. ನಿನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು. ಒಂದೇ ಮನಸ್ಸಿನಿಂದ, ಒಂದೇ ಹೃದಯದಿಂದ ನಾವೆಲ್ಲೇ ಇದ್ದರೂ, ಚದುರಿಸಲ್ಪಟ್ಟಿದ್ದರೂ ಸಹ ದೇವರೇ ಏಕ ಮನಸ್ಸಿನಿಂದ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸುವಂತೆ ಪರಿಶುದ್ಧಾತ್ಮ ದೇವರ ಸಹಾಯವನ್ನು ಅನುಗ್ರಹಿಸಿಕೊಡು. ಎಲ್ಲ ಘನತೆ ಮಹಿಮೆ ನಿನಗುಂಟಾಗಲಿ. ನನ್ನನ್ನು ಸಹ ದೇವರೇ ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟು ನಿನ್ನ ವಾಕ್ಯ ಹಂಚುವಂಥ ಕೃಪೆಯನ್ನು ದೇವಾ ನಿನ್ನ ಆತ್ಮನ ಸಹಾಯವನ್ನು ನನಗೆ ಅನುಗ್ರಹಿಸಿ ನನ್ನೊಟ್ಟಿಗೂ ಮಾತನಾಡಿ ನಿನ್ನ ಮಹಿಮೆಯನ್ನು ನಾನು ಕಾಣಲಿಕ್ಕಾಗುವ ಹಾಗೆ ನಿನ್ನ ಕೃಪೆ ನನಗೆ ಅನುಗ್ರಹಿಸಿಕೊಡೆಂದು ನಮ್ಮ ಕರ್ತನು ಒಡೆಯನು ರಕ್ಷಕನೂ ಆಗಿರುವಂಥ ಯೇಸುವಿನ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕೆಲವು ವರ್ಷಗಳ ಹಿಂದೆ C.S. ಲಿವಿಸ್ ಎಂಬ ಒಬ್ಬ ದೈವಭಕ್ತನು ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಆ ಪುಸ್ತಕ ಒಂದು ಸಿನಿಮಾ ಮೂವಿಯಾಗಿಯೂ ಸಹ ಅದು ಬಂತು. ಅದರ ಹೆಸರು ನಾರ್ನಿಯಾ. ನಿಮ್ಮಲ್ಲಿ ಕೆಲವರು ಈ ಮೂವಿಯನ್ನು ನೀವು ನೋಡಿರ್ಬೋದು, ನಾರ್ನಿಯಾ ಎಂಬುದಾಗಿ. ಆ ನಾರ್ನಿಯಾ ಎಂಬ ಚಿತ್ರದಲ್ಲಿ ಪ್ರಮುಖವಾದಂಥ ಪಾತ್ರಗಳು 4 ಜನ ಮಕ್ಕಳಿರ್ತಾರೆ. ಲೂಸಿ, ಎಡ್ಮಂಡ್, ಪೀಟರ್ ಮತ್ತು ಸೂಸನ್. ಮಾತ್ರವಲ್ಲ, ಆ ಚಿತ್ರದಲ್ಲಿ ಮಾತನಾಡುವಂಥ ಅನೇಕ ಪ್ರಾಣಿಗಳಿರ್ತವೆ. ಆ ಮಾತನಾಡುವಂಥ ಅನೇಕ ಪ್ರಾಣಿಗಳಲ್ಲಿ 2 ಪ್ರಾಣಿಗಳು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಬೀವರ್, ಗುಡ್ ಹಾರ್ಟ್ಸ್, ಸಹೃದಯರು, ಒಳ್ಳೆಯ ಹೃದಯರು ಎಂಬುದಾಗಿ ನಾವು ಹೇಳ್ಬೋದು. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಬೀವರ್ ಈ 4 ಜನ ಮಕ್ಕಳನ್ನು ಟ್ರೈನಿಂಗ್ ಕೊಡ್ತಾ ಇರ್ತವೆ. ಅವರ ಜೊತೆಯಲ್ಲಿದ್ದು ಅವರೊಟ್ಟಿಗೆ ಮಾತನಾಡಿ ಅವರಿಗೆ ಆಲೋಚನೆ ಹೇಳಿಕೊಟ್ಟು ಅವ್ರನ್ನ ನಡೆಸ್ತಾ ಇರ್ತಾರೆ ಈ 2 ಪ್ರಾಣಿಗಳು. ಈ ಚಿತ್ರ ಏನಪ್ಪ ಅಂತಂದರೆ, ಸೃಷ್ಟಿಯಿಂದ ಹಿಡಿದು ಕೊನೆಯ ನ್ಯಾಯ ತೀರ್ಪಿನ ದಿನದವರೆಗೂ ಇರುವಂಥ ಅನೇಕ ಸಾಹಸ ಕಾರ್ಯಗಳನ್ನು ಚಿತ್ರದಲ್ಲಿ ನಾವು ನೋಡ್ತೇವೆ. ಈ 2 ಪ್ರಾಣಿಗಳು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಬೀವರ್ ಈ 4 ಜನ ಮಕ್ಕಳನ್ನು ನಡೆಸ್ತಾ ಇರ್ತವೆ, ತರಬೇತಿಗೊಳಿಸ್ತಾ ಇರ್ತವೆ. ಏನು ತರಬೇತಿಗೊಳಿಸ್ತವೆ ಅಂತಂದರೆ, ಅಸ್ಲನ್ ಎಂಬುದಾಗಿ ಒಂದು ಸಿಂಹ ಇರ್ತದೆ. ಆ ಸಿಂಹ ನಾರ್ನಿಯಕ್ಕೆ ರಾಜನಾಗಿರುತ್ತಾನೆ. ಈ ಮಕ್ಕಳು ಆ ರಾಜನನ್ನು ಹೇಗೆ ಸಂಧಿಸಬೇಕು ಅಂದರೆ, ಆ ನಾರ್ನಿಯದ ರಾಜನನ್ನು ಸಂಧಿಸಲಿಕ್ಕೆ ಈ ಮಕ್ಕಳನ್ನು ಈ 2 ಪ್ರಾಣಿಗಳು ಸಿದ್ಧಗೊಳಿಸ್ತಾ ಇರ್ತವೆ. ಹಾಗೆ ಸಿದ್ಧಗೊಳಿಸುವಂಥ ಸಮಯದಲ್ಲಿ ಆ ಅಸ್ಲಾನ್ ಸಿಂಹದ ಬಳಿಗೆ ಬಂದಾಗ ಸೂಸನ್ ಹೀಗೆ ಹೇಳುತ್ತಾಳೆ, ನಾನು ರಾಜನನ್ನು ಸಂಧಿಸಲಿಕ್ಕೆ ಭಯಪಡುತ್ತಾ ಇದ್ದೇನೆ,
ಆ ರಾಜನು ಒಬ್ಬ ಮನುಷ್ಯನು ಎಂಬುದಾಗಿ ನಾನು ಅಂದುಕೊಂಡೆ. ಆದರೆ ಈ ರಾಜ ಮನುಷ್ಯನಲ್ಲ, ಇದೊಂದು ದೊಡ್ಡ ಸಿಂಹವಾಗಿದೆ, ನನಗೆ ಬಹಳ ಭಯವಾಗ್ತದೆ ಎಂಬುದಾಗಿ ಸೂಸನ್ ಹೇಳಿದಳು. ಆಗ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಬೀವರ್ ಅವರು ಹೀಗೆ ಹೇಳುತ್ತಾರೆ, ಒಬ್ಬ ಮನುಷ್ಯ ನಡುಗುವ ಮೊಣಕಾಲುಗಳಿಂದ ಅಲ್ಲದೆ ಆ ರಾಜನನ್ನು ಸಂಧಿಸಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆತನು ಭಯಂಕರನು, ಆತನು ಪರಾಕ್ರಮಿ. ಆ ರಾಜನನ್ನು ಸಂಧಿಸಬೇಕಾದ್ರೆ ಬಹಳ ಭಯದಿಂದ ನಾವು ಸಂಧಿಸಬೇಕು. ಆದರೆ ಈ ರಾಜ ಬಹಳ ಒಳ್ಳೆಯವನು, ಆತನು ಈಸ್ ಇನ್ಫಿನಿಟ್ಲಿ ಗುಡ್. ಆದ್ದರಿಂದ ನಾವು ಆತನ ಸಂಧಿಸಬಹುದು ಎಂಬುದಾಗಿ ಈ ಮಕ್ಕಳಿಗೆ ಈ ಎರಡು ಪ್ರಾಣಿಗಳು ತಿಳಿಸುವಂಥದ್ದಾಗಿದೆ. ಇದು ಚಿತ್ರ. ಅಂದರೆ ರಾಜನನ್ನು ಸಂಧಿಸಲಿಕ್ಕೆ ಮಕ್ಕಳನ್ನು ಸಿದ್ಧ ಮಾಡುವಂಥದ್ದು. ನಮ್ಮ ಜೀವಿತದಲ್ಲೂ ಸರಿ, ನಾವು ಸಭೆಯಾಗಿ ನಾವು ಕೂಡಿ ಬರುವಾಗ ಅನೇಕ ವಾಕ್ಯಗಳನ್ನ ನಾವು ಕೇಳಿಸಿಕೊಳ್ಳುತ್ತೇವೆ. ಈ ಸಭೆ, ಈ ವಾಕ್ಯದ ಬೋಧನೆ ಇದೆಲ್ಲ ಯಾತಕ್ಕೋಸ್ಕರವಾಗಿ ಅಂತಂದರೆ, ಒಂದು ದಿವಸ ನಾವು ರಾಜಾದಿರಾಜನನ್ನು ಸಂಧಿಸ್ತೇವೆ. ಆ ರಾಜಾದಿರಾಜನ ಸಂಧಿಸುವಿಕೆಗೆ ನಮ್ಮೆಲ್ಲರನ್ನ ನಾವು ಸಿದ್ಧ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ನಾವು ಪ್ರತಿ ದಿವಸ ವಾಕ್ಯ ಓದ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಸಭೆಯಾಗಿ ಕೂಡಿ ಬರ್ತೇವೆ, ದೇವರ ವಾಕ್ಯಗಳನ್ನ ಧ್ಯಾನ ಮಾಡ್ತೇವೆ. ಉದ್ದೇಶ ಏನಂತಂದರೆ, ಒಂದು ದಿವಸ ನಾವು ಆ ರಾಜಾದಿರಾಜನನ್ನು ಸಂಧಿಸ್ತೇವೆ. ಪುನರ್ಜೀವಂತನಾಗಿ ಎದ್ದು ಬಂದಂಥ ಆ ಜೀವವುಳ್ಳ ಯೇಸುವನ್ನು ನಾವು ನೋಡುತ್ತೇವೆ. ಒಂದು ವೇಳೆ ಮರಣದಲ್ಲಿ ಆತನನ್ನು ಸಂಧಿಸಬಹುದು, ಅಥವಾ ನಮ್ಮ ಕರ್ತನು ಪ್ರಭಾವದೊಡನೆಯೂ ಶಕ್ತಿಯೊಡನೆಯೂ ಎರಡನೇ ಸಾರಿ ಬರುವಾಗ ಮೇಘದಲ್ಲಿ ಆತನನ್ನು ನಾವು ಸಂಧಿಸಬಹುದು. ಆದರೆ ಪುನರುತ್ಥಾನವಾದಂಥ ಯೇಸುವನ್ನು ನಮ್ಮ ಜೀವಿತದಲ್ಲಿ ನಾವು ಸಂಧಿಸುವಾಗ, ನಮ್ಮ ಕರ್ತನನ್ನು ನಾವು ನೋಡಿದ್ರೆ, ಈ ದಿವಸ ನಾವು ಆತನನ್ನು ನೋಡಿದ್ರೆ ನಮ್ಮ ಅನುಭವ ಹೇಗಿರ್ತದೆ? ಯೇಸು ನಮಗೆ ಪ್ರತ್ಯಕ್ಷನಾದರೆ, ಆ ಪುನರ್ಜೀವಂತನಾದಂಥ ಯೇಸು ನಮಗೆ ಪ್ರತ್ಯಕ್ಷನಾಗಿ ನಾವು ಆತನನ್ನು ನೋಡಿದರೆ ನಮ್ಮ ಅನುಭವ ಹೇಗಿರುತ್ತದೆ? ಬಹಳ ಜನ ಏನು ಹೇಳ್ತಾರೆ, ಯೇಸು ಸ್ವಾಮಿ ಪ್ರತ್ಯಕ್ಷನಾದರೆ ನಾನು ಓಡಿ ಹೋಗಿ ಅಪ್ಪಿಗೋಗ್ಬಿಡ್ತೇನೆ, ಅಥವಾ ಹಾಯ್ ಫ್ರೆಂಡ್, ಹಾಯ್ ಜೀಸ್ ಎಂಬುದಾಗಿ ಹೇಳಿ ಆತನ ಭುಜದ ಮೇಲೆ ನಾನು ಕೈ ಹಾಕ್ತೇನೆ. ಬಹಳಷ್ಟು ಜನ ಏನಂದ್ಕೊಳ್ತಾರೆ, ಯೇಸು ಸ್ವಾಮಿ ಅಂತಂದರೆ ಒಬ್ಬ ಸಾಧಾರಣವಾದಂಥ ಮನುಷ್ಯನು ಎಂಬುದಾಗಿ. ಆದರೆ ಪುನರುತ್ಥಾನವಾದಂಥ ಯೇಸು, ಆ ಜೀವವುಳ್ಳಂಥ ಯೇಸುವನ್ನು ನಾವು ಸಂಧಿಸುವುದಾದರೆ ನಮ್ಮ ಅನುಭವ ಹೇಗಿರುತ್ತೆ ಎಂಬುದಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9-20 ವಚನದಲ್ಲಿ ಯೋಹಾನನು ಪತ್ಮೋಸ್ ದ್ವೀಪದ ಅನುಭವದಲ್ಲಿ ನಾವು ತಿಳ್ಕೊಳ್ಳಬಹುದು. ಅಪೊಸ್ತಲನಾದ ಯೋಹಾನನು ದೇವರ ವಾಕ್ಯದ ನಿಮಿತ್ತವಾಗಿಯೂ ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ಡೊಮಿಷಿಯನ್ ಚಕ್ರವರ್ತಿಯ ಆಜ್ಞೆಯಂತೆ ಪತ್ಮೋಸ್ ದ್ವೀಪದಲ್ಲಿ ಹಾಕಲ್ಪಟ್ಟಿದ್ದನು. ಯಾವುದೋ ಒಂದು ಕ್ರೂರವಾದಂಥ ಪ್ರಾಣಿ ಈ ಯೋಹಾನನ್ನು ತಿಂದು ಹಾಕಬೇಕು ಎಂಬುದು ಇದರ ಉದ್ದೇಶವಾಗಿತ್ತು. ಒಂದು ದಿವಸ, ಕರ್ತನ ದಿವಸದಲ್ಲಿ, ಅಂದರೆ ವಾರದ ಮೊದಲನೆಯ ದಿವಸದಲ್ಲಿ, ಅಂದರೆ ಭಾನುವಾರ ಎಂಬುದಾಗಿ ಹೇಳ್ಬೋದು, ಅಥವಾ ಆರಾಧನೆಯ ದಿವಸ ಎಂಬುದಾಗಿ ನಾವು ಹೇಳ್ಬೋದು. ಆ ಕರ್ತನ ದಿವಸದಲ್ಲಿ ಯೋಹಾನನು ದೇವರಾತ್ಮ ವಶನಾಗಿ, ದೇವರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ತನ್ನ ಹಿಂದೆಗಡೆ ತುತ್ತೂರಿಯ ಶಬ್ದದಂತಿರುವ ಒಂದು ದೊಡ್ಡ ಶಬ್ದವನ್ನು ಕೇಳಿದನು. ಆ ಶಬ್ದವು, ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಲವೊದಿಕೀಯ, ಧುವತೈರ, ಎಫೆಸ, ಸ್ಮುರ್ನ, ಪೆರ್ಗಮ, ಧುವತೈರ, ಸಾರ್ದಿಸ್, ಫಿಲದೆಲ್ಫಿಯ, ಲವೊದಿಕೀಯ ಎಂಬ 7 ಪಟ್ಟಣಗಳಲ್ಲಿರುವ ಸಭೆಗಳಿಗೆ ಬರೆದು ಕಳುಹಿಸು ಎಂಬುದಾಗಿ ನುಡಿಯಿತು. ಆ ಶಬ್ದ ಯಾರದೆಂದು ಹಿಂತಿರುಗಿ ನೋಡಿದಾಗ ಯೋಹಾನನು ನೋಡಿದ್ದೇನೆಂತಂದರೆ, 7 ದೀಪಸ್ತಂಭಗಳು ಉರಿಯುತ್ತಾ ಇದ್ದವು. ಆ 7 ದೀಪಸ್ತಂಭಗಳ ಮಧ್ಯದಲ್ಲಿ ಪುನರ್ಜೀವಂತನಾಗಿ ಎದ್ದು ಬಂದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ನಿಂತಿದ್ದನು. ಆತನ ಕೈನಲ್ಲಿ 7 ನಕ್ಷತ್ರಗಳಿದ್ದವು.
ಆ ಪುನರುತ್ಥಾನವಾದಂಥ ಆ ಜೀವವುಳ್ಳ ಯೇಸುವನ್ನು ಯೋಹಾನನು ಕಂಡನು. ಆ ಕಂಡಂಥ ದರ್ಶನವನ್ನು ಮಾತ್ರವಲ್ಲ, ಆ ಪುನರುತ್ಥಾನವಾದಂಥ ಯೇಸು ಸಭೆಗಳಿಗೆ ಹೇಳಿದಂಥ ಸಂದೇಶವನ್ನು ಆತನು ಬರೆದು 7 ಸಭೆಗಳಿಗೂ, ಎಲ್ಲ ಸಭೆಗಳಿಗೂ ಮಾತ್ರವಲ್ಲ, ನಮಗೂ ಸಹ ದೇವರಾತ್ಮನಿಂದ ಬರೆದು ಕಳುಹಿಸಿದ್ದಾನೆ. ಒಂದು ಸಾರಿ ತಾಬೇರ್ ಪರ್ವತದ ಮೇಲೆ ಯೇಸು ಮರುರೂಪ ತಾಳಿದಾಗ ಯೋಹಾನನು ಯೇಸುವಿನ ಮಹಿಮೆಯನ್ನು ನೋಡಿದನು. ಪ್ರಕಾಶವುಳ್ಳ ಆತನ ವಸ್ತ್ರಗಳನ್ನು ನೋಡಿದನು. ಸೂರ್ಯನ ಹಾಗೆ ಪ್ರಕಾಶಿಸುವಂಥ ಆತನ ಮುಖವನ್ನು ನೋಡಿದನು. ಆ ದಿವಸ ಶಿಷ್ಯರು ಆತನ ಮಹಿಮೆಯನ್ನು ನೋಡಿ ಮೂರ್ಛೆ ಹೋಗಿದ್ದರು. ಆ ಮಹಿಮೆಯನ್ನು ತಾಬೋರ್ ಬೆಟ್ಟದ ಮೇಲೆ ಯೋಹಾನನು, ಪೇತ್ರನು, ಯಾಕೋಬನು ನೋಡಿದರು. ಆದರೆ ಆ ಮಹಿಮೆ ಸ್ವಲ್ಪ ಕಾಲ ಮಾತ್ರ. ಕೊನೆಯ ಭೋಜನದ ಸಮಯದಲ್ಲಿ ಈ ಯೋಹಾನನು ಯೇಸುವಿನ ಎದೆಗೆ ಒರಗಿಕೊಂಡಿದ್ದನು. ಆದರೆ ಈಗ ಪುನರುತ್ಥಾನವಾದ ಯೇಸುವನ್ನು ನೋಡಿದಾಗ ಸತ್ತವನಾಗಿ ಆತನ ಪಾದಗಳಲ್ಲಿ ಬಿದ್ದನು. ಈ ದರ್ಶನವನ್ನು ನಾವು ಧ್ಯಾನಿಸುವಾಗ ಶಿಲುಬೆಯಲ್ಲಿ ಸತ್ತು ಸಮಾಧಿ ಮಾಡಲ್ಪಟ್ಟು ಮೃತ್ಯುಂಜಯನಾಗಿ ಮರಣವನ್ನು ಜಯಿಸಿ ಎದ್ದು ಬಂದಂಥ ಮಹಿಮೆಯುಳ್ಳ ಯೇಸು ಈಗ ಹೇಗಿದ್ದಾನೆ? ಈಗ ನಾವು ಆತನನ್ನು ಸಂಧಿಸುವುದಾದರೆ ಆತನ ಮಹಿಮೆ ಹೇಗಿರುತ್ತದೆ? ಈಗ ಆತನು ನಾವು ಪರಲೋಕಕ್ಕೆ ಹೋಗುವುದಾದರೆ ಆ ಕರ್ತನು ಹೇಗಿರ್ತಾನೆ, ಎಂಥ ಒಂದು ಮಹಿಮೆಯಲ್ಲಿ ಇರ್ತಾನೆ ಎನ್ನುವಂಥ ಸತ್ಯ ಸಂಗತಿ ನಮಗೆ ಅರ್ಥವಾಗ್ತದೆ. ಈ ದಿವಸಗಳಲ್ಲಿ ಕೆಲವರು ನಾನು ಯೇಸುವನ್ನು ನೋಡಿದೆ, ನಾನು ಪರಲೋಕಕ್ಕೆ ಹೋಗಿದ್ದೆ ಎಂಬುದಾಗಿ ಬಹಳಷ್ಟು ಜನ ಹೇಳುತ್ತಾರೆ. ನನಗೆ ಗೊತ್ತಿಲ್ಲ. ಬಹಳಷ್ಟು ಜನ ಡೈಲಿ ಪರಲೋಕಕ್ಕೆ ಹೋಗ್ತಾನೆ ಇರ್ತಾರೆ, ಭೂಮಿಗೆ ಬರ್ತಾನೆ ಇರ್ತಾರೆ. ಒಬ್ಬ ಮನುಷ್ಯ ಹೀಗೆ ಹೇಳ್ತಿದ್ದ, ಪ್ರತಿ ದಿವಸ ನಾನು ಶೇವಿಂಗ್ ಮಾಡುವಾಗ ಯೇಸು ಸ್ವಾಮಿ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ನನ್ನೊಟ್ಟಿಗೆ ಮಾತನಾಡ್ತಾರೆ ಎಂಬುದಾಗಿ. ಆ ಯೇಸು ಸ್ವಾಮಿ ಪ್ರತ್ಯಕ್ಷನಾದರೆ ಆತನ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಶೇವಿಂಗ್ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯನಿಗಿಂತಲೂ ಪ್ರಕಾಶವಾದಂಥ ಆ ಕರ್ತನು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾವೊಂದು ಸಣ್ಣ ಉಳುವಿನ ಹಾಗೆ ನಾವು ಬಿದ್ದೋಗ್ತೇವೆ ಆತನ ಪಾದಗಳಿಗೆ. ಅಂಥ ಮಹಿಮೆಯುಳ್ಳ ಕರ್ತನನ್ನು ನಾವೊಂದು ದಿವಸ ನಾವು ನೋಡ್ತೇವೆ. ಆತನ ಮಹಿಮೆ ಹೇಗಿರುತ್ತೆ ಎಂಬುದಾಗಿ ಈ ಯೋಹಾನನ ದರ್ಶನದ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ತೇವೆ. ಈ ದರ್ಶನವನ್ನು ನಾವು ಧ್ಯಾನಿಸುವಾಗ ಆತನ 7 ಗುಣಲಕ್ಷಣಗಳನ್ನು ನಾವು ಕಾಣ್ತೇವೆ. ಮೊದಲನೇದಾಗಿ, ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಉದ್ದನೆಯ ನಿಲುವಂಗಿಯನ್ನು ತೊಟ್ಟು ಎದೆಗೆ ಚಿನ್ನದ ಪಟ್ಟಿಯನ್ನು ಆತನು ತೊಟ್ಟುಕೊಂಡಿದ್ದನು. ಈ ವಸ್ತ್ರ ನೋಡುವಾಗ ಇಸ್ರಾಯೇಲರಲ್ಲಿ ಮಹಾಯಾಜಕನು ಧರಿಸಿಕೊಳ್ಳುತ್ತಿದ್ದಂಥ ವಸ್ತ್ರವನ್ನು ನೆನಪಿಗೆ ತರುತ್ತದೆ. ಈ ವಸ್ತ್ರವನ್ನು ನಾವು ಕಾಣುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಮಗೋಸ್ಕರವಾಗಿ ಶ್ರೇಷ್ಠ ಮಹಾಯಾಜಕನಾಗಿ ಆತನು ಪರಲೋಕದಲ್ಲಿ ಇದ್ದಾನೆ ಎಂಬುದಾಗಿ ಆ ಸತ್ಯ ನಮಗೆ ಅರ್ಥವಾಗ್ತದೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಸಾಧಾರಣವಾದಂಥ ಒಬ್ಬ ಮನುಷ್ಯನು ಒಬ್ಬ ಮಹಾಯಾಜಕನನ್ನು ನೋಡಿದಾಗ ಅವನಿಗೆ ಅಟ್ಲೀಸ್ಟ್ 2 ಸತ್ಯಗಳು ಅರ್ಥವಾಗುತ್ತಾ ಇತ್ತು. ಮೊದಲನೇದಾಗಿ, ಈ ಸಾಧಾರಣ ಮನುಷ್ಯ ಆ ಮಹಾಯಾಜಕನನ್ನು ನೋಡುವಾಗ ಈ ಸಾಧಾರಣ ಮನುಷ್ಯ ಏನಂದುಕೊಳ್ತಾ ಇದ್ದ? ಈ ಮಹಾಯಾಜಕನು ನಮ್ಮ ಹಾಗೆ ಸಾಧಾರಣವಾದಂಥ ಮನುಷ್ಯನಲ್ಲ, ನಾವು ಪಾಪಿಗಳು. ಆದರೆ ಈ ಮಹಾಯಾಜಕನು ಆತನು ಪರಿಶುದ್ಧನು, ಆತನ ವಸ್ತ್ರ ಅದು ಪರಿಶುದ್ಧವಾದದ್ದು. ಆ ಪರಿಶುದ್ಧವಾದಂಥ ಮಹಾಯಾಜಕನ ಬಳಿಗೆ ನಮ್ಮ ಸಾಧಾರಣವಾದಂಥ ವಸ್ತ್ರಗಳಿಂದ ಹತ್ತಿರ ಹೋಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಧಾರಣವಾದಂಥ ಸಾಮಾನ್ಯ ವಸ್ತ್ರಗಳನ್ನು ಧರಿಸಿ ಆ ಮಹಾಯಾಜಕನ ಬಳಿಗೆ ನಾವು ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಇವತ್ತು ನಾವು ಆ ಪರಿಶುದ್ಧನಾದಂಥ ಮಹಾಯಾಜಕನ ಬಳಿಗೆ ನಾವು ಬರಬೇಕು ಅಂತಂದರೆ ಸಾಧಾರಣವಾದಂಥ ವಸ್ತ್ರದಿಂದ, ಸಾಧಾರಣವಾದಂಥ ನಮ್ಮ ಸ್ವಂತ ನೀತಿಯಿಂದ ಆತನ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ 2 ಕೊರಿಂಥ 5:21 ಪಾಪ ಜ್ಞಾನವಿಲ್ಲದ ಆತನು
ನಮಗೋಸ್ಕರವಾಗಿ ಪಾಪಸ್ವರೂಪಿಯಾದನು. ಕಾರಣ ಏನಂತಂದರೆ, ನಾವು ದೇವರಿಗೆ ಸಮರ್ಪಕವಾದಂಥ, ದೇವರಿಗೆ ಮೆಚ್ಚುಗೆಯಾದಂಥ, ದೇವರು ಅಂಗೀಕರಿಸುವಂಥ ನೀತಿ ವಸ್ತ್ರವನ್ನು ನಮಗೆ ಕೊಡುವುದಕ್ಕೋಸ್ಕರವಾಗಿ ಪಾಪಜ್ಞಾನವಿಲ್ಲದ ಆತನು ನಮಗೋಸ್ಕರವಾಗಿ ಪಾಪ ಸ್ವರೂಪಿಯಾದನು. ಕಾರಣ ಏನಂತಂದರೆ, ಆತನ ನೀತಿ ವಸ್ತ್ರವನ್ನು ನಮಗೆ ಕೊಡುವುದಕ್ಕೋಸ್ಕರವಾಗಿ. ಆ ಪರಿಶುದ್ಧನಾದಂಥ ಮಹಾಯಾಜಕನ ಬಳಿಗೆ ನಾವು ಬರಬೇಕಾದ್ರೆ ಆತನ ನೀತಿ, ದೇವರು ಕೊಡುವಂಥ ನೀತಿ, ಕರ್ತನಾದ ಯೇಸು ಕ್ರಿಸ್ತನ ನೀತಿ, ಆತನೇ ನಮಗೆ ನೀತಿ ವಸ್ತ್ರವಾಗಿರುವಾಗ ಮಾತ್ರವೇ ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯ. ಎರಡನೇದಾಗಿ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಮಹಾಯಾಜಕನ ನೋಡಿದರೆ, ಆ ಮಹಾಯಾಜಕನ ನೋಡಿದಾಗ ಒಬ್ಬ ಸಾಧಾರಣ ಮನುಷ್ಯ ಹೀಗೆ ಅಂದುಕೊಳ್ತಾ ಇದ್ದ, ಈ ಮಹಾಯಾಜಕನು ನನಗೋಸ್ಕರವಾಗಿ, ನನ್ನ ಪಾಪಕ್ಕೋಸ್ಕರವಾಗಿ ದೇವರ ಸನ್ನಿಧಾನವನ್ನು ಪ್ರವೇಶಿಸುವಂಥವನು. ಈ ಮಹಾಯಾಜಕನು ನನಗೋಸ್ಕರವಾಗಿ, ನನ್ನ ಪಾಪಕ್ಕೋಸ್ಕರವಾಗಿ ಯಜ್ಞಗಳನ್ನು ಸಮರ್ಪಿಸುವ ಆತನು. ನಮಗೂ ಸಹ ಅದೇ ಸತ್ಯ ಅರ್ಥವಾಗ್ತದೆ. ಏನಂದರೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು, ಆತನು ನಮಗೋಸ್ಕರ ದೇವರ ಸಾನ್ನಿಧ್ಯವನ್ನು ಸೇರಿದನು. ಹೋತಗಳ ಓರಿಗಳ ರಕ್ತದಿಂದಲ್ಲ, ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರವಾಗಿ ತನ್ನನ್ನೇ ದೇವರಿಗೆ ಯಜ್ಞವಾಗಿ ಸಮರ್ಪಿಸಿಕೊಂಡನು. ನನ್ನ ಪಾಪಕ್ಕೋಸ್ಕರವಾಗಿ, ನನಗೋಸ್ಕರವಾಗಿ ದೇವರ ಸಾನ್ನಿಧ್ಯವನ್ನು ಸೇರಿ ತನ್ನನ್ನೇ ತನ್ನ ಸ್ವರಕ್ತದಿಂದ ದೇವರ ಸನ್ನಿಧಾನದಲ್ಲಿ ಸೇರಿ ನನ್ನ ಪಾಪಗಳಿಗೋಸ್ಕರವಾಗಿ ತನ್ನನ್ನೇ ಆತನು ಒಪ್ಪಿಸಿಕೊಟ್ಟನು. ಆತನೇ ನಮ್ಮ ಶ್ರೇಷ್ಠ ಮಹಾಯಾಜಕನು. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಗಲಿರಲು ನಮಗೋಸ್ಕರವಾಗಿ ಬೇಡುವವನಾಗಿದ್ದಾನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಆರೋನನು ಮನುಷ್ಯರಿಂದ ನೇಮಿಸಲ್ಪಟ್ಟು ಮನುಷ್ಯರಿಗೋಸ್ಕರವಾಗಿ ಮಹಾಯಾಜಕನಾದನು. ಆದರೆ ನಮ್ಮ ಕರ್ತನು, ದೇವಾದಿದೇವನು, ಆತನು ಮನುಷ್ಯನಾಗಿ ಬಂದು ಪರಲೋಕದಲ್ಲಿ, ಉನ್ನತವಾದ ಸ್ಥಳದಲ್ಲಿ, ಪರಿಶುದ್ಧವಾದ ಸ್ಥಳದಲ್ಲಿ ನಮಗೋಸ್ಕರವಾಗಿ ಆಗಲಿರಲು ಬೇಡುವವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆತನ ಬಳಿಗೆ ಬರುವವರನ್ನು ಆತನು ಸಂಪೂರ್ಣವಾಗಿ ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮಾತ್ರವಲ್ಲ, ಅವರಿಗೋಸ್ಕರವಾಗಿ ಬೇಡುವುದಕ್ಕೆ, ಅವರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡುವುದಕ್ಕಾಗಿ ಯಾವಾಗಲೂ ಬದುಕುವವನಾಗಿದ್ದಾನೆ. ಈಸ್ ಎವರ್ ಲಿವಿಂಗ್ ಟು ಇಂಟರ್ಸೀಡ್ ಫಾರ್ ಅಸ್ ಡೇ ಆ್ಯಂಡ್ ನೈಟ್. ಆತನು ಜೀವಿಸುವಂಥದ್ದೇ ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡುವುದಕ್ಕಾಗಿ. ಆ ಮಹಾಯಾಜಕನನ್ನು, ಶ್ರೇಷ್ಠವಾದಂಥ ಮಹಾಯಾಜಕನನ್ನು ನಮಗೋಸ್ಕರವಾಗಿ ತಂದೆಯ ಬಳಿಯಲ್ಲಿ ಪ್ರವೇಶಿಸಿ ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡು ಆ ತನ್ನ ಪರಿಶುದ್ಧವಾದ ರಕ್ತವನ್ನು ತೆಗೆದುಕೊಂಡು ನಮ್ಮ ಪಾಪಗಳ ನಿವಾರಣೆಗೋಸ್ಕರವಾಗಿ ತಂದೆಯಾದ ದೇವರ ಬಳಿಯಲ್ಲಿ ಪ್ರವೇಶ ಮಾಡಿ ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡುತ್ತಿರುವಂಥ ಆ ಶ್ರೇಷ್ಠ ಮಹಾಯಾಜಕನ ಪಾದಕ್ಕೆ ಬಿದ್ದು ಆತನನ್ನು ನಾವು ಆರಾಧಿಸೋಣ. ಎರಡನೇದಾಗಿ 14ನೇ ವಚನದಲ್ಲಿ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 14ನೇ ವಚನದಲ್ಲಿ, ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಈ ವಾಕ್ಯ ನಾವು ಓದುವಾಗ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ ನೆನಪಾಗ್ತದೆ. ಏನ್ಸಿಯಂಟ್ ಆಫ್ ಡೇಸ್ ಅಂದರೆ, ಅಲ್ಲಿ ನೋಡುವಾಗ ನಮ್ಮ ಕರ್ತನು, ತಂದೆಯಾದಂಥ ದೇವರು, ಆತನು ಹೇಗಿದ್ದನೋ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಕಂಡು ಬರುತ್ತಾನೆ. ಆತನ ತಲೆ ಕೂದಲು ಬಿಳಿ ಉಣ್ಣೆಯಂತಿತ್ತು, ಹಿಮದಂತೆಯೂ ಅದು ಬೆಳ್ಳಗಿತ್ತು. ಅಂದರೆ ಅರ್ಥ ಏನಂತಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ವಿಷಯಗಳಲ್ಲೂ ತಂದೆಯಾದ ದೇವರಿಗೆ ಆತನು ಸರಿ ಸಮಾನನಾಗಿದ್ದಾನೆ. ತಂದೆಯಾದಂಥ ದೇವರಲ್ಲಿರುವಂಥ ಎಲ್ಲ ಗುಣಲಕ್ಷಣಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೊಂದಿದ್ದಾನೆ. ನಮ್ಮ ಕರ್ತನು ನೋಡುವಾಗ ಆತನು ನಿತ್ಯನಾದಂಥ ದೇವರು. ಬಿಳಿ ಕೂದಲು ಆತನ ಜ್ಞಾನಕ್ಕೆ ಸಾದೃಶ್ಯವಾಗಿದೆ. ಬಿಳಿ ಆತನ ಪರಿಶುದ್ಧತೆಗೂ ಸಾದೃಶ್ಯವಾಗಿದೆ. ತಂದೆಯಾದ ದೇವರು ಯಾವ ರೀತಿ ಸರ್ವಜ್ಞಾನಿಯೂ ಸಂಪೂರ್ಣ ಪರಿಶುದ್ಧನೂ ಆಗಿದ್ದಾನೋ ಅದೇ ರೀತಿಯಾಗಿ ನಮ್ಮ ಕರ್ತನು ಎಲ್ಲ ವಿಧದಲ್ಲೂ ತಂದೆಗೆ ಸಮಾನನಾಗಿ ಆತನು ಸರ್ವಜ್ಞಾನಿಯಾಗಿ ಸಂಪೂರ್ಣ ಪರಿಶುದ್ಧನಾಗಿ ನಾವಿದ್ದೇವೆ. ಆತನಿದ್ದಾನೆ. ಆದರೆ ನಾವಾದರೂ ಪಾಪಿಗಳು, ಇವತ್ತಿದ್ದು ನಾಳೆ ಸಾಯುವಂಥವರು. ಆತನು ನಿತ್ಯನಾದಂಥ ದೇವರು. ಆ ನಿತ್ಯನಾದಂಥ ದೇವರನ್ನು ಆಶ್ರಯಿಸಿ ನಾವು ಬದುಕುವುದಾದರೆ ನಮಗೆ ಎಷ್ಟೋ ಆಶೀರ್ವಾದವಾಗಿ ಇರುತ್ತದೆ. ಮೂರನೇದಾಗಿ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇದ್ದವು.
ಈ ಮಾತು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 18ರಲ್ಲಿ ಬರೆಯಲ್ಪಟ್ಟಿದೆ. ಆತನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆ ಎಂಬುದು ಎಲ್ಲ ಸಭೆಗಳಿಗೂ ಗೊತ್ತಾಗುವುದು. ಅಂದರೆ ಇವತ್ತು ಆತನು ಸಭಾ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ನಾವು ಸಭೆಯಲ್ಲಿ ಕುಳಿತಿರುವಾಗ ನಮ್ಮ ಆಲೋಚನೆಗಳು ಹೇಗಿದೆ, ನಮ್ಮ ಹೃದಯ ಹೇಗಿದೆ ಎಂಬುದಾಗಿ ಪ್ರತಿಯೊಂದನ್ನು ಸಹ ಆತನು ಪರೀಕ್ಷಿಸುವಂಥ ದೇವರಾಗಿದ್ದಾನೆ. ಆತನ ಕಣ್ಣಿಗೆ ಮರೆಯಾದಂಥದ್ದು ಯಾವುದೂ ಸಹ ಇಲ್ಲ. ಪ್ರಕಟಣೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ನಿನ್ನ ಪ್ರೀತಿಯನ್ನು, ನಿನ್ನ ನಂಬಿಕೆಯನ್ನು, ನಿನ್ನ ಪರೋಪಕಾರಗಳನ್ನು, ನಿನ್ನ ತಾಳ್ಮೆಯನ್ನು, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು ಎಂಬುದಾಗಿ ಆತನು ಹೇಳ್ತಾನೆ. ಸಭೆಯಾಗಿ, ಒಬ್ಬ ವಿಶ್ವಾಸಿಯಾಗಿ ಇವತ್ತು ನಾವು ಮಾಡುತ್ತಿರುವಂಥ ಎಲ್ಲ ಕಾರ್ಯಗಳು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಆತನು ಎಲ್ಲವನ್ನ ನೋಡುವ ಆತನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಆತನ ನಾವು ಪ್ರೀತಿಸ್ತೇವೆ, ಎಷ್ಟರ ಮಟ್ಟಿಗೆ ಇತರರನ್ನು ನಾವು ಪ್ರೀತಿಸ್ತೇವೆ, ಆತನು ಬಲ್ಲವನಾಗಿದ್ದಾನೆ. ನಮ್ಮ ಹೃದಯದಲ್ಲಿರುವ ನಂಬಿಕೆ ಆತನು ತಿಳಿದವನಾಗಿದ್ದಾನೆ. ನಾವು ಮಾಡುವಂಥ ಪರೋಪಕಾರ ಆತನು ನೋಡುವ ಆತನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ತಾಳ್ಮೆಯಿಂದಿದ್ದೇವೆ, ನಮ್ಮ ಸಹನೆ ಹೇಗಿದೆ, ಆತನು ಅರಿತವನಾಗಿದ್ದಾನೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಅರಿತವಾದದ್ದು, ಕೀಲು ಮಚ್ಚೆಗಳನ್ನು, ಪ್ರಾಣ ಆತ್ಮಗಳನ್ನು ಇಬ್ಬಾಗಿಸುವಂಥದ್ದು ಆಗಿದೆ. ಸೊ ದೇವರ ವಾಕ್ಯ ಸಜೀವವಾದದ್ದು ಎಂಬುದಾಗಿ ಹೇಳಿದ ಮೇಲೆ ಅದೇ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ ಕೆಳಗಿನ ವಚನ 13ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ದೃಷ್ಟಿಗೆ ಮರೆಯಾದಂಥದ್ದು ಯಾವುದೂ ಸಹ ಇಲ್ಲ. ಯಾವ ಆತನಿಗೆ ನಾವು ಲೆಕ್ಕ ಒಪ್ಪಿಸಬೇಕೋ ಆತನ ದೃಷ್ಟಿಗೆ ಎಲ್ಲವೂ ಸಹ ಗೋಚರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಎಲ್ಲವನ್ನೂ ನೋಡುವಂಥ ದೇವರು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇದ್ದವು ಎಂಬುದಾಗಿ ಬಹಳ ಸೂಕ್ಷ್ಮವಾಗಿ, ಬಹಳ ತೀಕ್ಷ್ಣವಾಗಿ ಪ್ರತಿಯೊಂದು ವಿಷಯಗಳನ್ನು, ಪ್ರತಿಯೊಂದು ಆಲೋಚನೆಗಳನ್ನು, ಪ್ರತಿಯೊಂದು ಮಾತುಗಳನ್ನು, ಪ್ರತಿಯೊಂದು ಕಾರ್ಯಗಳನ್ನು ಆತನು ಸೂಕ್ಷ್ಮವಾಗಿ, ತೀಕ್ಷ್ಣವಾಗಿ ಆತನು ನೋಡುವಂಥ ದೇವರಾಗಿದ್ದಾನೆ. ಆತನ ಕಣ್ಣಿಗೆ ಮರೆಯಾದಂಥದ್ದು ಯಾವುದೂ ಸಹ ಇಲ್ಲ. 4ನೇದಾಗಿ 15ನೇ ವಚನದಲ್ಲಿ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಅರ್ಥ ಏನಂತಂದರೆ, ತಾಮ್ರ ಹಳೆ ಒಡಂಬಡಿಕೆಯಲ್ಲಿ ನ್ಯಾಯ ತೀರ್ಪಿಗೆ, ಜಡ್ಜ್ಮೆಂಟ್ಗೆ ಅದು ಸಾದೃಶ್ಯವಾಗಿದೆ. ಆತನೇ ನ್ಯಾಯಾಧಿಪತಿಯಾಗಿದ್ದಾನೆ. ಆತನ ಪಾದಗಳು ಅಂತಂದರೆ ಆತನು ಸಿದ್ಧವಾಗಿದ್ದಾನೆ. ಈಸ್ ರೆಡಿ ಟು ಜಡ್ಜ್ ದ ವರ್ಲ್ಡ್ ಆ್ಯಂಡ್ ಜಡ್ಜ್ ದ ಚರ್ಚ್. ದೇವರ ವಾಕ್ಯ ಹೇಳ್ತದೆ, ನ್ಯಾಯ ತೀರ್ಪು ಮೊದಲು ದೇವರ ಮನೆಯಲ್ಲಿ ಪ್ರಾರಂಭವಾಗಬೇಕು. ಸೊ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕೆ ಮೊದಲು ದೇವರು ತನ್ನ ಜನರಿಗೆ ನ್ಯಾಯ ತೀರಿಸ್ತಾನೆ. ಅದೇ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವೇ ನ್ಯಾಯ ತೀರಿಸಿಕೊಂಡ್ರೆ ದೇವರು ನ್ಯಾಯ ತೀರಿಸೋದಿಲ್ಲ. ಅದರಿಂದ ಕರ್ತನ ಮೇಚಿನ ಬಳಿಗೆ ನಾವು ಬರುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮಗೆ ನ್ಯಾಯ ತೀರಿಸಿಕೊಳ್ಬೇಕು. ನಾವು ನ್ಯಾಯ ತೀರಿಸಿಕೊಳ್ಳದೆ ಹೋದರೆ ದೇವರು ನಮಗೆ ನ್ಯಾಯ ತೀರಿಸುವತನಾಗಿದ್ದಾನೆ. ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತಿದೆ ಎಂಬುದಾಗಿ ಹೇಳುವಾಗ ಆತನು ಸತ್ತವರಿಗೂ ಜೀವಂತರಿಗೂ ನ್ಯಾಯ ತೀರಿಸುವುದಕ್ಕೋಸ್ಕರವಾಗಿ ಆತನು ಸಿದ್ಧನಾಗಿದ್ದಾನೆ ಎಂಬುದಾಗಿ ಹೇಳಿದನು. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನದಲ್ಲಿ ಕರ್ತನು ಒಂದು ಮಾತು ಹೇಳಿದ, ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದಿದೆ. ಅದೇನೆಂದರೆ ನಾನು ನುಡಿದಂಥ ವಾಕ್ಯಗಳೇ. ಇವತ್ತು ದೇವರ ವಾಕ್ಯವನ್ನು ನೀನು ಲಕ್ಷ್ಯ ಮಾಡದೆ, ದೇವರ ವಾಕ್ಯಗಳನ್ನ ಅಲಕ್ಷ್ಯ ಮಾಡಿ, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದರೆ ನ್ಯಾಯ ತೀರ್ಪಿನ ದಿವಸದಲ್ಲಿ ಕರ್ತನು ನ್ಯಾಯ ತೀರಿಸುವುದಿಲ್ಲ. ಆದರೆ ಕರ್ತನು ನುಡಿದಂಥ ಮಾತುಗಳೇ ನಮಗೆ ನ್ಯಾಯ ತೀರಿಸುವಂಥ ಮಾತುಗಳಾಗಿದೆ. ಆತನೇ ನಮ್ಮ ನ್ಯಾಯಾಧಿಪತಿ. 5ನೇದಾಗಿ ನೋಡುವಾಗ ಅದೇ 15ನೇ ವಚನದಲ್ಲಿ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಜಲಪ್ರವಾಹ ನೋಡುವಾಗ ಅದರ ಶಬ್ದ ಬಹಳ ಗಂಭೀರವಾಗಿರುತ್ತದೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 2ನೇ ವಚನದಲ್ಲಿ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 6ನೇ ವಚನದಲ್ಲಿ, ಎಜ್ಕೇಲ್ನ ಗ್ರಂಥ 43ನೇ ಅಧ್ಯಾಯ 2ನೇ ವಚನದಲ್ಲಿ ಇದೇ ಮಾತುಗಳನ್ನು ನಾವು ಓದ್ತೇವೆ. ಆತನ ಶಬ್ದ, ಆತನ ಧ್ವನಿ ಜಲಪ್ರವಾಹದ ಘೋಷದಂತಿದೆ ಎಂಬುದಾಗಿ. ಈ ಜಲಪ್ರವಾಹದ ಹತ್ತಿರ ನಾವು ನಿಂತ್ಕೊಂಡ್ರೆ ಯಾವ ಮನುಷ್ಯನೂ ಸಹ ನನಗೆ ಈ ಶಬ್ದ ಕೇಳುವುದಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡದಾಗಿರ್ತದೆ,
ಅಷ್ಟು ಗಂಭೀರವಾಗಿರ್ತದೆ ಅದು. ಪ್ರತಿ ಮನುಷ್ಯನು ಸಹ ಆ ಜಲಪ್ರವಾಹದ ಘೋಷಣೆಯನ್ನು ಕೇಳಿಸ್ಕೊಳ್ತಾನೆ. ಅದಕ್ಕೆ ಭಯಪಟ್ಟು ನಾವು ಅದನ್ನು ಗಂಭೀರವಾಗಿ ಆತನ ಸ್ವರವನ್ನು ನಾವು ತೆಗೆದುಕೊಂಡ್ರೆ ಅದು ನಮ್ಮನ್ನು ಕಾಪಾಡ್ತದೆ. ಇಲ್ಲದೇ ಇದ್ದರೆ ಆ ಜಲಪ್ರವಾಹದಲ್ಲಿ ಒಂದು ದಿವಸ ನಾವು ಕೊಚ್ಕೊಂಡು ಹೋಗ್ತೇವೆ ನಾವು. ಸೊ ಆತನ ಶಬ್ದಕ್ಕೆ ನಾವು ಕಿವಿಗೊಡುವಂಥವರಾಗಿ ಇರುವಂಥವರಾಗಿರಬೇಕು. ಆರನೇದಾಗಿ, ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದೆ. 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೀವಿ. 20ನೇ ವಚನಕ್ಕೆ ಬರುವಾಗ ಆ 7 ನಕ್ಷತ್ರಗಳು 7 ಸಭೆಯ ದೂತರು ಎಂಬುದಾಗಿ. ಒಂದು ವೇಳೆ ಒಂದು ಸಭೆಗೊಬ್ಬ ದೇವದೂತ ಇರ್ಬೋದು, ಅಥವಾ ಸಭೆಯಲ್ಲಿರುವಂಥ ಹಿರಿಯರು ಅಥವಾ ಸಭಾಪಾಲಕರು, ಅವರಿಗೆ ಕರ್ತನ ಮಾತನ್ನು ತಿಳಿಸ್ತಾ ಇರ್ಬೋದು. ಹೇಗೆ ಇರಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಸಭೆಗೆ ಒಡೆಯನಾಗಿದ್ದಾನೆ. ಆತನೇ ಸಭೆಗೆ ಆತನ ಶಿರಸ್ಸಾಗಿದ್ದಾನೆ. ಆತನೇ ಸಭೆಗೆ ತನ್ನ ವಾಕ್ಯಗಳನ್ನು ತಿಳಿಸುವ ಆತನಾಗಿದ್ದಾನೆ. ದೇವರು ಸಭೆಗೆ ತನ್ನ ವಾಕ್ಯಗಳನ್ನು ಕೊಡುವಾಗ ನಾವು ವಾಕ್ಯಗಳನ್ನ ಸನ್ಮಾನಿಸಿ, ಅದು ಮನುಷ್ಯರ ವಾಕ್ಯಗಳಲ್ಲ, ಇದು ದೇವರ ಮಾತುಗಳು ಎಂಬುದಾಗಿ ನಾವು ಅಂಗೀಕರಿಸಿಕೊಂಡ್ರೆ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ. ಬಲಗೈ ಎಂಬುದಾಗಿ ಹೇಳುವಾಗ ಆತನ ಸಾಮರ್ಥ್ಯಕ್ಕೂ ಮಾತ್ರವಲ್ಲ, ಬಲಗೈ ಆತನ ಸಂರಕ್ಷಣೆಗೂ ಅದು ಸಾದೃಶ್ಯವಾಗಿದೆ. ಸೊ ಆತನೇ ಸಭೆಗೆ ಒಡೆಯನಾಗಿದ್ದಾನೆ. ಆತನೇ ದೂತರನ್ನು ತನ್ನ ಅಧೀನತ್ವದಲ್ಲಿ ಇಟ್ಟುಕೊಂಡಿದ್ದಾನೆ. ಆತನೇ ಸಭಾ ಮಧ್ಯದಲ್ಲಿ ತಿರುಗಾಡುವ ಆತನಾಗಿದ್ದಾನೆ. ನಾವು ಸಭೆಯಾಗಿ ಕೂಡಿ ಬರುವಾಗ ನಾವು ಯಾವುದೋ ಒಂದು ಕಟ್ಟಡಕ್ಕೆ ಬರೋದಿಲ್ಲ, ಅಥವಾ ಯಾವುದೋ ಒಬ್ಬ ಮನುಷ್ಯರೊಟ್ಟಿಗೆ ಬರೋದಿಲ್ಲ. ನಾವು ಸಭೆಯಾಗಿ ಕೂಡಿ ಬರುವಾಗ ಕರ್ತನ ಸುತ್ತಲೂ ನಾವು ಕೂಡಿ ಬರ್ತೇವೆ. ಆತನೇ ನಮ್ಮ ಮಧ್ಯದಲ್ಲಿರ್ತಾನೆ. ನಮ್ಮ ಕಣ್ಣುಗಳು, ನಮ್ಮ ಆಲೋಚನೆಗಳು ಆತನ ಮೇಲೆ ಇರಬೇಕು. ಆತನ ಸ್ವರ ನಾವು ಕೇಳಿಸಿಕೊಂಡು ಆತನ ಪಾದಗಳಲ್ಲಿ ಬಿದ್ದು ಆತನನ್ನು ನಾವು ಆರಾಧಿಸಬೇಕು. ಕೊನೆಯದಾಗಿ 7ನೇದಾಗಿ ನೋಡುವಾಗ, ಆತನ ಬಾಯಿಯೊಳಗಿಂದ ಹದವಾದ ಕತ್ತಿ ಸಾಮಾನ್ಯವಾಗಿ ಮೂಲ ಭಾಷೆಯಲ್ಲಿ ರೋಮನ್ ಸೈನಿಕರು ಉಪಯೋಗಿಸುವ ಒಂದು ದೊಡ್ಡ ಖಡ್ಗ ಎಂಬುದಾಗಿ ಅರ್ಥ ಮಾಡಿಕೊಳ್ತೇವೆ. ಪ್ರಕಟಣೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಪೆರ್ಗಮ ಸಭೆಗೆ ಕರ್ತನು ಇದೇ ಮಾತನ್ನು ಆತನು ಬರೀತಾನೆ. ಏನು ಹೇಳ್ತಾನೆ? ನೀನು ಮಾನಸಾಂತರ ಪಡೆದೇ ಹೋದರೆ ನನ್ನ ಬಾಯಿಯ ಕತ್ತಿಯಿಂದ ಯುದ್ಧ ಮಾಡ್ತೇನೆ. ಸೊ ಸಭೆಗೆ ಆತನು ತಿಳಿಸ್ತಾನೆ, ನೀನು ಮಾನಸಾಂತರ ಪಡೆದೇ ಇದ್ದರೆ ನನ್ನ ಕತ್ತಿಯಿಂದ ನಾನು ನಿನ್ನನ್ನು ಹತಿಸ್ತೇನೆ. ದೇವರು ತನ್ನ ವಾಕ್ಯದಿಂದ ನಿನ್ನ ಮೇಲೆ ಯುದ್ಧ ಮಾಡುವ ಆತನಾಗಿದ್ದಾನೆ. ಯಾವ ವಾಕ್ಯ ನಿನ್ನನ್ನು ರಕ್ಷಿಸ್ತದೋ, ಯಾವ ವಾಕ್ಯ ನಿನ್ನನ್ನು ಕಾಪಾಡ್ತದೋ, ಯಾವ ವಾಕ್ಯ ನಿನ್ನ ಸಂತೈಸ್ತದೋ, ಅದೇ ವಾಕ್ಯ ನಿನ್ನ ವಿರುದ್ಧವಾಗಿ ಯುದ್ಧ ಮಾಡ್ತದೆ ಅಂತಂದರೆ ಎಂಥ ಭಯಂಕರವಾದದ್ದು. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 15ನೇ ವಚನದಲ್ಲಿ ಆತನ ಖಡ್ಗ ಅಂದರೆ ಆತನ ಬಾಯಿಂದ ಹೊರಡುವಂಥ ಆ ಕತ್ತಿ ಜನಾಂಗಗಳಿಗೆ, ರಾಷ್ಟ್ರಗಳಿಗೆ ನ್ಯಾಯ ತೀರಿಸುವಂಥ ಕತ್ತಿಯಾಗಿದೆ ಅದು. ಅದರಿಂದ ಆತನ ವಾಕ್ಯಗಳನ್ನು ನಾವು ತಿರಸ್ಕರಿಸದೆ, ಆತನ ಮಾತುಗಳು ಒಂದು ದಿವಸ ನಮಗೆ ನ್ಯಾಯ ತೀರಿಸ್ತವೆ, ಜನಾಂಗಗಳಿಗೆ ನ್ಯಾಯ ತೀರಿಸ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡವರಾಗಿ ಆತನ ಮಾತಿಗೆ ನಾವು ಭಯಪಟ್ಟು ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಂಡು ಮಾನಸಾಂತರಪಟ್ಟು ಕರ್ತನಿಗೆ ನಾವು ಹತ್ತಿರವಾಗಿ ಬರುವಂಥದ್ದು ಬಹಳ ಒಳ್ಳೆಯದು. ಆತನ ಸಮೀಪಸ್ಥರಾಗಿ ನಾವು ಬರಬೇಕು. ಅದೇ 16ನೇ ವಚನದಲ್ಲಿ ಆತನ ಮುಖವು ಸೂರ್ಯನಿಗಿಂತಲೂ ಪ್ರಕಾಶವಾಗಿರುವುದನ್ನು ನೋಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಸೊ ಸೂರ್ಯ ಅಷ್ಟು ಪ್ರಕಾಶವಾಗಿದ್ದರೆ ಸೂರ್ಯನನ್ನು ಉಂಟು ಮಾಡಿದಂಥ ಆ ಕರ್ತನು ಎಷ್ಟೋ ಮಹಿಮೆಯುಳ್ಳವನಾಗಿದ್ದಾನೆ. ಅಗಮ್ಯವಾದ ಬೆಳಕಿನಲ್ಲಿ, ಮನುಷ್ಯರು ಸೇರಲು ಅಸಖ್ಯವಾದಂಥ ಬೆಳಕಿನಲ್ಲಿ ಆತನಿರುವಂಥ ದೇವರು. ಅಂಥ ಕರ್ತನ ನೋಡಿ ಹಾಯ್ ಜೀಸಸ್, ಹಾಯ್ ಫ್ರೆಂಡ್ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯೋಹಾನನು ಆತನನ್ನು ಕಂಡಾಗ ಒಂದು ಸಣ್ಣ ಉಳುವಿನ ಹಾಗೆ ಆತನು ಸತ್ತವನಾಗಿ ಆತನ ಪಾದಗಳಲ್ಲಿ ಬಿದ್ದನೆಂಬುದಾಗಿ ನಾವು ನೋಡ್ತೇವೆ. ಈ ದಿವಸಗಳಲ್ಲಿ ನಾವು ಕೆಲವು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಕಣ್ಣೀರಿನಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಕೆಲವು ಸಾರಿ ಕುಟುಂಬಗಳಲ್ಲಿ ಸಮಸ್ಯೆಗಳಿದ್ದಾವೆ. ಮಕ್ಕಳು ತಂದೆ ತಾಯಿ ವಿರುದ್ಧವಾಗಿ ತಿರುಗಿ ಬಿದ್ದವರಾಗಿದ್ದಾರೆ. ಕೆಲವು ನೋವುಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಇನ್ನು ಕೆಲವು ಕಾಯಿಲೆಗಳಲ್ಲಿ, ಕ್ಯಾನ್ಸರ್ ಇರ್ಬೋದು, ಅಥವಾ ಶುಗರ್ ಇರ್ಬೋದು, BP ಇರ್ಬೋದು, ಯಾವುದ್ಯಾವುದು ಕಾಯಿಲೆಗಳು, ಕಷ್ಟಗಳಲ್ಲಿ ನೀವು ಹಾದು ಹೋಗ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಕೆಲವು ಸಾರಿ ಮಾನಸಿಕವಾದಂಥ ವೇದನೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಅಂಥ ಸಮಯಗಳಲ್ಲಿ ನಮ್ಮನ್ನು ಸಂತೈಸುವುದು ಏನಂತಂದರೆ ಆತನ ಮಹಿಮೆಯನ್ನು ನಾವು ಕಾಣಬೇಕು. ಭಕ್ತನಾದಂಥ ಮೋಶೆ ಆತನ ಹೀಗೆ ಪ್ರಾರ್ಥನೆ ಮಾಡಿದ ಒಂದು ಸಾರಿ, ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸು. ನೀವು ಆ ಸಂದರ್ಭವನ್ನು ಓದಿದ್ರೆ
ಧರ್ಮೋಪದೇಶ ಕಾಂಡ 33 ಅಂತ ಅಂದ್ಕೊಳ್ತೇನೆ. ಆ ಸಂದರ್ಭವನ್ನು ನಾವು ನೋಡಿದ್ರೆ ಮೋಶೆ ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸೆಂಬುದಾಗಿ ಯಾವಾಗ ಹೇಳೋದ ಗೊತ್ತಾ? ಐಗುಪ್ತ ದೇಶದಿಂದ ವಿಮೋಚಿಸಲ್ಪಟ್ಟಂಥ ಇಸ್ರಾಯೇಲರು ಜೀವಸ್ವರೂಪನಾದ ದೇವರನ್ನ ಬಿಟ್ಟು ಬಸವನನ್ನು ಮಾಡಿಕೊಂಡು ಮೂರ್ತಿಯನ್ನು ಮಾಡಿಕೊಂಡು ಅಡ್ಡಬಿದ್ದು ಹಬ್ಬ ಮಾಡಿ ಆ ಮೂರ್ತಿಯನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿದರು. ಮೋಶೆ ಸಿನಾಯಿ ಬೆಟ್ಟದ ಮೇಲಿದ್ದ 40 ದಿವಸ 10 ಆಜ್ಞೆಗಳನ್ನು ಪಡೆದು ಆತನು ಬೆಟ್ಟದಿಂದ ಇಳಿದು ಬರ್ತಾ ಇದ್ದಾನೆ. 10 ಆಜ್ಞೆಗಳನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಆದರೆ ಇಸ್ರಾಯೇಲರು ಭ್ರಷ್ಟರಾಗಿ ಜೀವಿಸುವಂಥ ದೇವರನ್ನು ಬಿಟ್ಟು ಮೂರ್ತಿಯನ್ನು ಮಾಡಿಕೊಂಡು ಬಸವನನ್ನು ಮಾಡಿಕೊಂಡು ಅವರು ಕುಪ್ಪಳಿಸಿ ಕುಣಿದಾಡುತ್ತಾ ಇದ್ದಾರೆ. ನೋಡಿದಂಥ ಮೋಶೆಗೆ ಹೃದಯ ಒಡೆದು ಹೋಯಿತು. ಈ ಜನರಿಗೆ ದೇವರು ಕೊಟ್ಟಂಥ ರಕ್ಷಣೆ, ದೇವರು ಕೊಟ್ಟಂಥ ವಿಮೋಚನೆ, ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳು ಈ ಜನರಿಗೆ ಅರ್ಥವಾಗಲಿಲ್ಲ. ಆತನ ಹೃದಯ ಒಡೆದು ಹೋಯಿತು. ಆತನು ಅಂತಹ ಕಷ್ಟಕರವಾದಂಥ ವೇದನೆಯಲ್ಲಿ, ಅಂಥ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಮೋಶೆ ಆತನು ಪ್ರಾರ್ಥಿಸ್ತಾನೆ, ದೇವಾ ನಿನ್ನ ಮಹಿಮೆಯನ್ನು ನನಗೆ ತೋರಿಸು. ನಾವು ಸಹ ಕಷ್ಟಗಳಲ್ಲಿ ಹಾದು ಹೋಗುವಾಗ ಕಷ್ಟಗಳನ್ನೇ ಕುರಿತು ಆಲೋಚಿಸ್ತೇವೆ, ನಮ್ಮ ನೋವುಗಳನ್ನೇ ಕುರಿತು ಆಲೋಚಿಸ್ತೇವೆ, ನಮ್ಮ ಮನೋವ್ಯಥೆಗಳನ್ನೇ ಕುರಿತು ಆಲೋಚಿಸ್ತೇವೆ. ಅಂಥ ಪರಿಸ್ಥಿತಿಗಳಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕಂತಂದರೆ, ದೇವ ನಿನ್ನ ಮಹಿಮೆಯನ್ನು ನನಗೆ ತೋರಿಸು. ಯೋಹಾನನು ಪತ್ಮೋಸ್ನಲ್ಲಿರುವಾಗ ಸುತ್ತಲೂ ಕ್ರೂರವಾದಂಥ ಮೃಗಗಳಿದ್ದವು. ವಾಕ್ಯದ ನಿಮಿತ್ತವಾಗಿ ಜನರು ಆತನನ್ನು ದ್ವೇಷ ಮಾಡ್ತಾ ಇದ್ದರು. ಆತನನ್ನು ಕೊಲ್ಲಬೇಕೆಂಬುದಾಗಿ ರಾಜ್ಯಗಳು ಎದುರು ನಿಂತಿದ್ದವು. ಒಳ್ಳೆ ಊಟ ಇಲ್ಲ, ಒಳ್ಳೆ ವಸತಿ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ವಿಶ್ವಾಸಿಗಳ ಅನ್ಯೂನ್ಯತೆ ಇಲ್ಲ, ಸಭೆ ಇಲ್ಲ, ಪತ್ಮೋಸ್ ದ್ವೀಪದಲ್ಲಿ ಸೇವೆ ಇಲ್ಲ. ಇವತ್ತು ಕೊರೋನಾ ನಿಮಿತ್ತವಾಗಿ ನಾವು ಅದೇ ರೀತಿಯಲ್ಲಿ ಕೆಲವರಿದ್ದಾರೆ. ಕೆಲವರಿಗೆ ಸಭೆ ಇಲ್ಲ, ವಾಕ್ಯಗಳಿಲ್ಲ, ಅನ್ಯೂನ್ಯತೆ ಇಲ್ಲ. ಇದರ ನಿಮಿತ್ತವಾಗಿ ಕೆಲವರು ಹಣಕಾಸಿನ ಸಮಸ್ಯೆಯಲ್ಲೂ ಆರೋಗ್ಯದ ಸಮಸ್ಯೆಯಲ್ಲೂ ಬಹಳ ಕಷ್ಟಪಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗಳಲ್ಲಿ ನಾವು ಕಷ್ಟಗಳನ್ನೇ ಧ್ಯಾನ ಮಾಡುವುದಕ್ಕೆ ಬದಲಾಗಿ, ನಮ್ಮ ನೋವುಗಳನ್ನೇ ಧ್ಯಾನ ಮಾಡುವುದಕ್ಕೆ ಬದಲಾಗಿ ನಮ್ಮ ಪ್ರಾರ್ಥನೆ ಏನಪ್ಪ ಅಂತಂದರೆ, ನಾನು ಆತನನ್ನು ಕಾಣಬೇಕು. ಮೋಶೆ ಪ್ರಾರ್ಥಿಸಿದ ಹಾಗೆ, ದೇವರೇ ನಿನ್ನ ಮಹಿಮೆಯನ್ನು ನಾನು ಕಾಣಬೇಕು, ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಸ್ವಾಮಿ. ಆ ಪುನರುಜ್ಜೀವಂತನಾದಂಥ ಯೇಸು ಎಂಥ ಮಹಿಮೆಯಲ್ಲಿದ್ದಾನೆ, ಆತನ ಎಂಥ ಮಹಿಮೆಯುಳ್ಳ ಕರ್ತನು, ಆತನ ಮಹಿಮೆಯನ್ನು ನಾನು ಕಾಣಬೇಕೆಂಬುದಾಗಿ ಹೃದಯದಿಂದ ಯೋಹಾನನು ಕೋರಿರ್ಬೋದು. ಸೊ ಆತನ ಪ್ರಾರ್ಥನೆಯನ್ನು ಆಲಿಸಿದಂಥ ಕರ್ತನು 7 ದೀಪಸ್ತಂಭಗಳ ಮಧ್ಯದಲ್ಲಿ 7 ನಕ್ಷತ್ರಗಳನ್ನು ಹಿಡಿದು, ಯೋಹಾನ ನಾನಿದ್ದೇನೆ, ಭಯಪಡಬೇಡ. ಆತನ ಮಹಿಮೆಯನ್ನು ನೋಡಿದ. ಆತನೇ ನನ್ನ ಮಹಾಯಾಜಕನು. ನನಗೋಸ್ಕರವಾಗಿ ದೇವರ ಸನ್ನಿಧಾನವನ್ನು ಸೇರಿ ತನ್ನನ್ನೇ ಸಮರ್ಪಿಸಿಕೊಂಡು ತನ್ನ ರಕ್ತದ ಮೂಲಕವಾಗಿ ತಂದೆಯ ಬಲಪಾರ್ಶ್ವದಲ್ಲಿದ್ದು ನನಗೋಸ್ಕರವಾಗಿ ವಿಜ್ಞಾಪನೆ ಮಾಡುವಂಥ ಶ್ರೇಷ್ಠ ಮಹಾಯಾಜಕನಾಗಿ ಆತನಿದ್ದಾನೆ. ಆತನ ತಲೆಯ ಕೂದಲು ಬೆಳ್ಳಿಯ ಉಣ್ಣೆಯಂತಿದೆ. ಅಂದರೆ ಆತನು ಅನಾದಿಯಿಂದಲೂ ಇರುವಂಥ ದೇವರು, ಆತನು ನಿರಂತರ ಇರುವಂಥ ದೇವರು. ನಾನು ಜೀವಿತ ಸ್ವಲ್ಪ ಕಾಲ, ಆದರೆ ಆತನು ನಿರಂತರವಾದಂಥ ದೇವರು. ಈ ನಿರಂತರವಾದಂಥ ದೇವರು ನನಗೆ ಆಶ್ರಯವಾಗಿರುವುದಾದರೆ ನಾನು ಯಾವ ಕಷ್ಟ ಬೇಕಾದರೂ ನಾನು ಸಹಿಸ್ಕೊಳ್ಬೋದು. ಇದು ಸ್ವಲ್ಪ ಕಾಲ ಎಂಬುದಾಗಿ ಅರ್ಥ ಮಾಡಿಕೊಂಡ. ಆತನ ಕಣ್ಣುಗಳು ಬೆಂಕಿಯಂತ ಉರಿಯಂತಿದೆ. ಆತನ ಕಣ್ಣಿಗೆ ಮರೆಯಾದಂಥದ್ದು ಯಾವುದೂ ಇಲ್ಲ. ನನ್ನ ಕಷ್ಟಗಳನ್ನ ಬಲ್ಲನು, ನನ್ನ ನೋವುಗಳನ್ನ ಬಲ್ಲನು, ಆತನು ನನ್ನ ಕೃತ್ಯಗಳನ್ನು ಬಲ್ಲನು. ಆತನ ಕಣ್ಣಿಗೆ ಮರೆಯಾದಂಥದ್ದು ಯಾವುದೂ ಇಲ್ಲ. ಆತನ ಪಾದಗಳು ಕುಲಿಮೆಯಲ್ಲಿ ಕಾಯಿಸಿದಂಥ ತಾಮ್ರದಂತಿದೆ. ಆತನು ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕೆ ಆತನು ಸಿದ್ಧನಾಗಿರುವಂಥ ದೇವರಾಗಿದ್ದಾನೆ. ಆತನ ಧ್ವನಿಯು ಜಲಪ್ರವಾಹದ ಘೋಷದಂತಿದೆ. ಅಂದರೆ ಅರ್ಥ ಏನಂತಂದರೆ, ಆತನು ಜನಾಂಗಗಳಿಗೆ ಆತ ನ್ಯಾಯ ತೀರಿಸುವಂಥ ದೇವರಾಗಿದ್ದ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದಾವೆ. ಆತನ ಸಭೆಗೆ ಒಡೆಯನಾಗಿದ್ದಾನೆ, ಸಭೆಗೆ ಸಂದೇಶವನ್ನು ಕೊಡುತ್ತಾನೆ. ಆತನ ಸಭೆಗಳನ್ನ ಪೋಷಿಸುವಂಥ ದೇವರಾಗಿದ್ದಾನೆ. ಆತನ ಬಾಯಿಯೊಳಗಿಂದ ಹದವಾದ ಕತ್ತಿ ಇದೆ. ಆತನ ವಾಕ್ಯಗಳು ಒಂದು ದಿವಸ ರಾಷ್ಟ್ರಗಳಿಗೆ ನ್ಯಾಯ ತೀರಿಸ್ತದೆ. ಆದರೆ ಇವತ್ತು ಸಭೆಗಳಲ್ಲಿ ಅವರ ಆಂತರ್ಯವನ್ನು ಶೋಧಿಸಿ ಆತನ ನ್ಯಾಯ ತೀರಿಸುವಂಥ ದೇವರಾಗಿದ್ದಾನೆ. ನಾವು ಸಹ ಆತನ ಮಹಿಮೆಯನ್ನು ನೋಡಬೇಕು. ಯೋಹಾನನು ಆತನ ಮಹಿಮೆಯನ್ನು ನೋಡಿದಾಗ ಸತ್ತವನಾಗಿ ಆತನ ಪಾದಗಳಲ್ಲಿ ಬಿದ್ದ. ಆದರೆ ಕರ್ತನೇನು ಮಾಡಿದ? ತನ್ನ ಬಲಗೈಯನ್ನು ಆತನ ಮೇಲೆ ಇಟ್ಟು, ಹೆದರಬೇಡ, ಭಯಪಡಬೇಡ, ಈಗೋ ನಾನು ಸತ್ತವನಾದೆನು, ನಿರಂತರವೂ ನಾನು ಜೀವಿಸುವನಾಗಿದ್ದೇನೆ, ಮರಣದ ಪಾತಾಳದ ಬೀಗದ ಕೈಗಳು ನನ್ನಲ್ಲಿದೆ ಎಂಬುದಾಗಿ ಆತನು ಹೇಳಿದನು. ಇವತ್ತು ಕೊರೋನಾ ಬರ್ತಾ ಇದೆ. ಬಹಳಷ್ಟು ಜನರಿಗೆ ಮರಣ ಭಯ ಇರ್ಬೋದು. ಆದರೆ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. 139ನೇ ಕೀರ್ತನೆ 16ನೇ ವಚನದಲ್ಲಿ
ನಮ್ಮ ಆಯುಷ್ಕಾಲದ ಪ್ರಥಮ ದಿವಸ ಪ್ರಾರಂಭವಾಗುವುದಕ್ಕೆ ಮೊದಲು, ಅಂದರೆ ನಾವು ಈ ಲೋಕದಲ್ಲಿ ಹುಟ್ಟುವುದಕ್ಕೆ ಮೊದಲೇ ನಮ್ಮ ಎಲ್ಲ ದಿನಗಳು ಎಷ್ಟೆಂಬುದಾಗಿ ಆತನು ನಿರ್ಧರಿಸಿದ್ದಾನೆ. ಆತನ ಚಿತ್ತವಿಲ್ಲದೆ ನಾವು ಈ ಲೋಕ ಬಿಡೋದಿಲ್ಲ. ಆತನ ಚಿತ್ತವಿಲ್ಲದೆ ನಾವು ಈ ಲೋಕದಲ್ಲಿ ಇರುವುದಿಲ್ಲ. ಸೊ ಆತನ ಚಿತ್ತವಿದ್ದರೆ ನಾವು ಯಾವುದನ್ನು ಸಹ ಅನುಭವಿಸ್ತೇವೆ. ಆತನ ಕೃಪೆ ನಮಗೆ ಸಾಕು. ಮರಣಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ, ವ್ಯಾಧಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಆತನು ಜಯಶಾಲಿಯಾಗಿದ್ದಾನೆ. ಮರಣವನ್ನು ಜಯಿಸಿದ್ದಾನೆ, ಪಾತಾಳವನ್ನು ಜಯಿಸಿದ್ದಾನೆ, ಸೈತಾನನನ್ನು ಜಯಿಸಿದ್ದಾನೆ. ಜಯವೀರನಾಗಿ ಎದ್ದು ಬಂದಿದ್ದಾನೆ. ಇಗೋ ನಾನು ಸತ್ತವನಾದೆ, ಬಟ್ ಈಸ್ ನಾಟ್ ಡೆಡ್ ಬಟ್ ಈಸ್ ಅಲೈವ್. ಆತನು ಈಗಲೂ ಸಹ ಆತನು ಜೀವಿಸುವಾತನಾಗಿದ್ದಾನೆ. ಆ ಜೀವಿಸುವಂಥ ಕರ್ತನ ಪಾದಗಳಿಗೆ ಬಿದ್ದು ಆತನನ್ನು ನಾವು ಆರಾಧಿಸೋಣ. ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.